ನೋಡಿ, ಗಣಪತಿಯವರು ಇದೇ ಮಾಡಿದೆ. ಈಗ ಮೂಡ ಏನು ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಗಣಪತಿಯವರು ಅವರು ಸುಸೈಡ್ ಮಾಡೋದು ನಾವು ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ. ಹೋಮ್ ಮಿನಿಸ್ಟರ್ ಬಿಟ್ಟು 7 ತಿಂಗಳು ಆದಮೇಲೆ ಮಾಡಿ ಎಷ್ಟು 100 ಸುಳ್ಳು ಹೇಳ್ಬಿಟ್ಟು ಎಷ್ಟು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಈಗ ಅದು ಅಷ್ಟೇ, ಎಷ್ಟು ವರ್ಷ ಕೋರ್ಟಲ್ಲಿ ಇದು ಮಾಡಿ ಈಗ ಲಾಸ್ಟಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ಬಿಟ್ಟು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದು ಏನಾದ್ರು ಇರಬೇಕಲ್ಲ. ಅದೇ ರೀತಿಯಲ್ಲಿ ಮೂಢ ಸಮೇತ ಇದೆಲ್ಲ ಸುಳ್ಳಿನ ಕಂತೆಗಳು ಹೇಳ್ತಿದ್ದಾರೆ ಹೊರತು ಕಾನೂನು ಪ್ರಕಾರ ಇಲ್ಲಿ ತನಕ ಅವ್ರು ಏನಾದರೂ ಒಂದು ಎವಿಡೆನ್ಸ್ ಸಿಕ್ಕಿದಾರಾ? ನೀವು ಸಮೇತ ನಮ್ಮನ್ನು ಕೇಳ್ತೀರಾ, ನೀವೇಕೆ ಅವ್ರನ್ನ ಕೇಳೋದಿಲ್ಲ? ನಾವು ಆರೋಪಿ ಸ್ಥಾನದಲ್ಲಿ ನಾನು ಆರೋಪಿ ಸ್ಥಾನ ಇದ್ದರೆ ನಾನು ಫೈಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟು ನೋಡಿ CID ನನಗೆ ಕ್ಲೀನ್ ಚಿಟ್ ಕೊಟ್ಟರು, ಸುಪ್ರೀಂ ಕೋರ್ಟ್ ಅಲ್ಲ ಇವರು CBI ಕೊಟ್ಟರು, ಮತ್ತು ಹೈಕೋರ್ಟ್ ಕೊಟ್ಟರು, ಎಲ್ಲ ಕೊಟ್ಟು ಬಿಟ್ಟು ಲಾಸ್ಟ್ ತನಕ ಇವರು ಮಾಡಲಿಲ್ವಾ? ಮತ್ತು ಹಾಗೆ ನಮಗೆ ಎಷ್ಟು ಕಷ್ಟ ಆಗಿರ್ಬೋದು ಯೋಚನೆ ಮಾಡಿ. ಇವರು ಅಸೆಂಬ್ಲಿಯಲ್ಲಿ ಮಲಗಿದಾರ, ಇನ್ನೊಂದು ಮಾಡಿದ್ರೆ ಎಷ್ಟು ಗಲಾಟೆ ಮಾಡಿದ್ರು. ಈಗ ಯಾರಾದರೂ ಒಂದು ಮಾತಾಡ್ತಾರಾ? ನೀವು ಅವ್ರನ್ನ ಕೇಳಬೇಕು, ನನ್ನ ಕೇಳಬಾರ್ದು. ಸರ್, CM ಬದಲಾವಣೆ ಕುರಿತು ಚರ್ಚೆ ನಡೀತಾ ಇದೆ ಸರ್. ನೋಡಿ, ಅದೆಲ್ಲ ಎಲ್ಲಿ ಯಾರು CM ಬದಲಾವಣೆ ಬೇಕಾಗಿತ್ತು? ಡೆಲ್ಲಿಗೆ ಹೋಗಿದ್ರು ನೋಡಿ, ಪರಮೇಶ್ವರ್ ಅವರು ಹೋಗ್ತಾರೆ, KJ ಜಾರ್ಜ್ ಡೆಲ್ಲಿಗೆ ಹೋಗ್ತಾರೆ, ಬೇರೆ ಎಲ್ಲರೂ ಹೋಗ್ತಾರೆ, ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿ ಹೋಗಿ ಬಂದ ಮೇಲೆ ಪರಮೇಶ್ವರ್ ಅವರು ಹೇಳಿದಾರ ನಾನು ಡೆಲ್ಲಿ ಹೋಗಿದ್ದು CM ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದಾರೆ. ಚರ್ಚೆ ನಡೀತಾ ಇದೆ. ನಮಗೆ ಗೊತ್ತಿದೆ, ನಮ್ಮ ಕ್ಯಾಬಿನೆಟ್ಟಲ್ಲಿ ಎಲ್ಲರೂ ಇದ್ದರು, ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಮಿನಿಸ್ಟ್ರಿಗೆ ಅವರು ಇರಲಿಲ್ಲ, ಅವ್ರ ಆಬ್ಸೆನ್ಸಲ್ಲಿ ಹೇಳಿದ್ವಿ ಸಂಪೂರ್ಣ ಇದ್ದಿದ್ದು. ಹೈಕಮಾಂಡವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದ್ದಾರೆ, MLAಗಳಿದ್ದಾರೆ. ನೀವು ಅದು ಏಕೆ ನಿಮಗೆ ತೊಂದರೆ ಇರುತ್ತೆ? ನಿಮಗೆ ನನಗೆ ಗೊತ್ತಾಗೋದಿಲ್ಲ. ಅವ್ರ ಬದಲಾವಣೆಗೆ ಹೋಗಿದಾರ, ಅವ್ರು ಹೇಳಿದಾರಾ? ದಯವಿಟ್ಟು ಆ BJPಯವರ ಕೇಳುವಾಗ ಯಾವ ಸಾಕ್ಷ್ಯ ಆಧಾರದ ಮೇಲೆ ನೀವು ಹೇಳ್ತೀರಾ? ನೀವು ದಯವಿಟ್ಟು ಕರೆದು ನೋಡಿ, ಮೈತ್ರಿ ಸರ್ಕಾರ ಇದ್ದಾಗ ನೆಕ್ಸ್ಟ್ ಅವರೇ ಸರ್ಕಾರ ರಚನೆ ಮಾಡಿದ್ರು. ಸರ್ಕಾರ ಬೀಳುತ್ತೆ ಅಂದ್ಬಿಟ್ಟು ಅದು ಜನ ಆದೇಶ ತಗೊಂಡು ಮಾಡಿದಾರ? ಜನ ಆದೇಶ ತಗೊಂಡು ಸರ್ಕಾರ ಮಾಡಿದಾರ? ಅವ್ರು ಏನು ಮಾಡಿದ್ದಾರೆ? ಮೊದಲೊಂದು ಆಪರೇಷನ್ ಕಮಲ, ಇದೊಂದು ಇದು ಮಾಡಿ ನಮ್ಮ ಶಾಸಕರು ರಾಜೀನಾಮೆ ಕೊಡಿಸಿ ಮತ್ತೆ ಮಾಡಿದ್ದು. ನಾವು ಆ ಥರ ಇಲ್ಲ. ನಾವು ಜನ ಆದೇಶ ಕೊಡಬೇಕು ಸರ್ಕಾರ. ಈ 5 ವರ್ಷ ಅಲ್ಲ, ಇನ್ನೂ 10 ವರ್ಷಗಳ ಕಾಲನೂ ನಾವೇ ಸರ್. ಕೇಂದ್ರ ಸರ್ಕಾರ ಬೀಳುತ್ತೆ ನೀವು ಹೇಳ್ತೀರಾ, BJPಯವರು ರಾಜ್ಯ ಸಭೆ ಅಂತ ಹೇಳ್ತಾರೆ. ನಾನು ಎಲ್ಲಿ ಹೇಳಿದ್ದೀನಿ? ನೋಡಿ, ನಾವು ಪಕ್ಷದಲ್ಲಿ ನಾನು ಏನು ಪಕ್ಷದ 4 ಗೋಡೆ ಒಳಗಡೆ ಅದನ್ನು ನಿಮಗೆ ನಾನು ಹೇಳಿದಿನ? ನೀವು ಕೇಳಿ ನಾನು ಏನು ಹೇಳ್ತೀನಿ ಉತ್ತರ ಕೊಡ್ತೀನಿ. ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನು ಮಾಡ್ತಾರೆ ಅದು ತೀರ್ಮಾನ ಪ್ರಕಾರ. ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕಾದರೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟುಬಿಟ್ಟು ನಿರುದ್ಯೋಗಿಗಳಿಗೆ ಟ್ರೈನಿಂಗ್ ಕೊಡಬಾರ್ದು ಅಂದೆಲ್ಲ ಇದೆಯಾ? ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್, JSS ಅವ್ರು ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದಾರೆ? ಸ್ಕಿಲ್ ಟ್ರೈನಿಂಗ್. ಇವತ್ತು ನಿರುದ್ಯೋಗ ಜಾಸ್ತಿ ಬರ್ತಾ ಇದೆ. ಕಾಲೇಜು ಈ ಬೇರೆ ಅವ್ರಿಗೆ ಟ್ರೈನಿಂಗ್ ಇರೋದಿಲ್ಲ, ಅಂದರೆ ಉದ್ಯೋಗ ಸಿಗೋದಿಲ್ಲ. ಅದಕ್ಕೆ ಸ್ಕಿಲ್ ಟ್ರೈನಿಂಗ್ ಮಾಡಲಿಕ್ಕೆ ನಾವು ಲ್ಯಾಂಡ್ ಕೊಟ್ಟರೆ ಅದು ತಪ್ಪೇನಿದೆ? ನೋಡಿ, ಇದೆಲ್ಲ ಈ ಬಡವರಿಗೋಸ್ಕರ ನಾವು ಮಾಡಿದಷ್ಟು, ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಯಾರು ಮಾಡಿದ್ದಾರೆ? ಇವರೇನು BJPಯವರು ಬಡವರಿಗೋಸ್ಕರ ಮಾಡಿದಾರ? ಇವತ್ತು 56,000 ಕೋಟಿ ರೂಪಾಯಿ ಪೈಪ್ ಇದನ್ನು ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಲ್ಲ, ಅದು ಬಡವರಿಗೋಸ್ಕರ ಅಲ್ವಾ? ಅದು ಕೊಟ್ಟಾಗ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿಲ್ಲ ಅಂತ ಹೇಳಿದವರು ಈಗ ಬಡವರ ಪರ ಮಾಡ್ತಾರೆ. ಏನು ಮಾಡಿದ್ದಾರೆ? 10 ವರ್ಷ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದರು, ಇಲ್ಲಿ 4 ವರ್ಷ ಇದ್ದರು. ಏನು ಬಡವರ ಪರವಾಗಿ ಏನು ಮಾಡಿದಾರೆ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾರಷ್ಟೇ. ಅವರು ಮಾಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಅವರು ಮಾಡಬೇಕು, ನಾವು ಮಾಡಬೇಕು, ಎಲ್ಲರೂ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಗಣಪತಿ ಆತ್ಮಹತ್ಯೆ